ಹಿಂದಿನ ಸರ್ಕಾರಗಳು ಅಕ್ರಮ ಸಕ್ರಮದಲ್ಲಿ ರೈತರು 30,000 ಪಾವತಿಸಿದರೆ ಪ್ರತ್ಯೇಕ ಟಿಸಿ ಅಳವಡಿಸುವ ಅವಕಾಶವಿತ್ತು. ಆದರೆ ಪ್ರಸ್ತುತ ಸರ್ಕಾರ ರೈತರು 3 ಲಕ್ಷ ರು ಪಾವತಿಸಿ ಟಿಸಿ ಮತ್ತು ವಿದ್ಯುತ್ ಪರಿಕರಗಳನ್ನು ಅಳವಡಿಸಿಕೊಳ್ಳುವಂತೆ ಮಾಡಿದೆ. ಇದರಿಂದ ಕೃಷಿಯನ್ನೇ ನಂಬಿರುವ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಈ ಸರ್ಕಾರದ ಕ್ರಮ ರದ್ದು ಮಾಡಿ ಅಕ್ರಮ ಸಕ್ರಮದಲ್ಲಿ ರೈತರ ನೋಂದಣಿ ಮಾಡಿಕೊಳ್ಳಲು ಅವಕಾಶ ನೀಡಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ರೈತರು ಮನವಿ ಮಾಡಿದರು. ಹಣ ಪಾವತಿಸಿದರೂ 3 ವರ್ಷಗಳಿಂದ ಬಾಕಿ ಉಳಿದಿರುವ ಅಕ್ರಮ ಸಕ್ರಮ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಟಿಸಿ ಅಳವಡಿಸಲು ಅನುದಾನ ಬಿಡುಗಡೆಗೊಳಿಸಬೇಕು. ರೈತರಿಗೆ ಕುಸುಮ್ ಯೋಜನೆಯಡಿ ಬಯಲು ಸೀಮೆ ಪ್ರದೇಶವಾಗಿರುವ ಜಿಲ್ಲೆಗಳಿಗೆ ಸುಮಾರು 1,000 ಅಡಿಗಳಿಗೆ ಸೋಲಾರ್ ವಿಸ್ತರಿಸಿ ಸಬ್ಸಿಡಿ ನೀಡಬೇಕು. ರೈತರಿಗೆ ಹಗಲಿನ ವೇಳೆ ನಿರಂತರ ವಿದ್ಯುತ್ ನೀಡಬೇಕು. ತಾಲೂಕಿನಲ್ಲಿ ದೊಡ್ಡಬಳ್ಳಾಪುರ ಗೌರಿಬಿದನೂರು 220 ಕೆವಿ ಡಬಲ್ ಸರ್ಕ್ಯೂಟ್ ಲೈನ್ ಹಾದು ಹೋಗಿರುವ ಬೃಹತ್ ಟವರ್ಗಳಿಗೆ ಕೆಪಿಟಿಸಿಎಲ್ನಿಂದ ತಕ್ಷಣ ರೈತರಿಗೆ 5 ಕೋಟಿ ರು ಭೂ ಪರಿಹಾರ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸಚಿವರಿಗೆ ರೈತರು ಮನವಿ ಸಲ್ಲಿಸಿದರು. ಸೆಪ್ಟೆಂಬರ್ 2023 ಹಿಂದಿನಕ್ಕೆಲ್ಲಕ್ಕೂ ಸರ್ಕಾರ ನಾವು ನಮ್ಮ ಖರ್ಚಲ್ಲಿ ಕೊಡ್ತೀವಿ ಅಂತ ಹೇಳಿದೆ. ಸೆಪ್ಟೆಂಬರ್ 23 ನಂತರ ಹೊಸದಾಗಿ ಕೊಡದಂತವ್ರಿಗೆ ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡ್ಕೋಬೇಕು ಅಂತೀವಿ. ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡ್ಕೊಂಡಾಗ ಅವರೇ ಖರ್ಚು ಹಾಕಿ ಮಾಡ್ಕೋಬೇಕಾಗ್ತದೆ. ಇಟ್ ಡಿಪೆಂಡ್ಸ್ ಆನ್ ದ ಲೆಂತ್. ವೈರ್ ಎಲ್ಲಿಂದ ಬರ್ತದೆ, 100 ಮೀಟರ್ ಇದ್ರೆ ಒಂದು ಖರ್ಚು, 200 ಮೀಟರ್ 500 ಮೀಟರ್ ಇದ್ರೆ ಒಂದು ಖರ್ಚು ಆಗ್ತದೆ. ಸೊ ಅದು ಸರ್ಕಾರದ ನಿರ್ಣಯ ಇದೆ. ಜೊತೆಗೆ ಇತ್ತೀಚೆಗೆ ಮೊದಲು ಅದೇ ತರ ಇತ್ತು. ನಾವು ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳ್ತೀವಿ, 10 HP ತನಕ ಪವರ್ ಫ್ರೀ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತೀವಿ. ಸ್ವಲ್ಪ ಈಗಲೂ ಬದಲಾಗಿದೆ. ಆ ಕಾರಣದಿಂದ ಈಗ ನಾನು ಫಾರ್ಮರೇ, ನನ್ನ ತೋಟಕ್ಕೆಲ್ಲ ಎಳಿಬೇಕಾದ್ರೆ ನಾನೇ ಎಳಿಬೇಕು, ನಾನೇ ಟ್ರಾನ್ಸ್ಫಾರ್ಮರ್ ಹಾಕ್ಬೇಕು, ಇವರು ಅಷ್ಟೇ ಅವರು ಅಷ್ಟೇ ಹಾಕ್ಬೇಕು, ಹೌದಾನೆ. ಈಗ ಫ್ರೀ ಸರ್ಕಾರ ಫ್ರೀ ಎಲ್ಲಿಂದ ಕೊಡ್ತಾರೆ? ಎಲ್ಲಿಂದ ಬರೋ ಜನರ ದುಡ್ಡು ತಾನೆ, ಅವರೇ ಕೊಡೋ ದುಡ್ಡಲ್ಲೇ ಕೊಡ್ಬೇಕು. ನಾವು ರೈತರು ಏನು ಇದು ಮಾಡ್ತಾರೆ ಅಥವಾ ಬೇರೆಯವರು ಕೊಡೋ ದುಡ್ಡಲ್ಲೇ ಮಾಡ್ಬೇಕಾಗ್ತದೆ. ಅದಕ್ಕೆ ನಾವು ಏನ್ ಫ್ರೀ ಕೊಡ್ತೀವಿ ಅಂತ ಅದರ ಫ್ರೀ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.